ಸರ್ ನಮಸ್ಕಾರ. ನಾನು ಹರ್ಷ ಮಾತಾಡ್ತಾ ಇದ್ದೀನಿ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಹಾಗೂ ಪೊಲೀಸ್ ಮಹಾನಿರ್ದೇಶಕರು ಅಲೋಕ್ ಮೋಹನ್ ಸರ್ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ, ಮಾನ್ಯ ಗೌರವಾನ್ವಿತರೆ, ಯಾವಾಗ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅರಪ್ರಜ್ಞಾವಸ್ಥೆಯಲ್ಲಿರುವ ನಿಮ್ಮ ಆರಕ್ಷಕರ ಅಮಾನತ್ತು ಈಗಾಗಲೇ 1.5 ವರ್ಷದಿಂದನೂ ತಮಗೆ ಮಾಹಿತಿ ಕೊಡ್ತಾನೆ ಬರ್ತಾ ಇದ್ದೀನಿ. ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅನ್ಯಾಯ ಕ್ರಮಗಳು ಎಗ್ಗೂ ತಗ್ಗಿಲ್ಲದೆ ನಡೀತಾ ಇದೆ. ಯಾವುದೇ ವಿಚಾರಣೆ ತನಿಖೆ ನಡೆಸದರೆ FIR ದಾಖಲಿಸಿ ಹಾಗೂ ಯಾವುದೇ ವಿಚಾರಣೆ ಮಾಡದೆ ಸುಳ್ಳು ದೋಷಾರೋಪಣಾ ಪಟ್ಟಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸುವಂತಹ ದುಷ್ಕಾರ್ಯವನ್ನು ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಮಾಡ್ತಾ ಇದ್ದಾರೆ. ಸುಮಾರು 1.5 ವರ್ಷದಿಂದನೂ ತಮಗೆ ನಾನು ಈ ವಿಚಾರವಾಗಿ ಮಾಹಿತಿ ಕೊಡ್ತಾನೆ ಬಂದಿದ್ದೀನಿ, ಕ್ರಮ ತಗೊಳ್ಳಿ ಅಂತ ನಾನು ತಿಳಿಸ್ತಾನೆ ಇದ್ದೀನಿ. ಆದರೆ ಮಾನ್ಯರು ಯಾವ ಕಾರಣಕ್ಕಾಗಿ ತಾವುಗಳು ಸುಮ್ಮನಿದ್ದೀರಾ ಅನ್ನೋವಂಥದ್ದು ನಮಗೆ ಈವರೆಗೂ ಗೊತ್ತಾಗಿಲ್ಲ. ಆದರೆ ಒಮ್ಮೆ ಯೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೇ, ನನ್ನ ತಂದೆ ಎಲ್ಲೋದ್ರು, ತಾಯಿ ಎಲ್ಲೋದ್ರು, ನನ್ನ ಅಜ್ಜಿ ಎಲ್ಲೋದ್ರು, ತಾತ ಎಲ್ಲೋದ್ರು ಅಂತ ಎಷ್ಟೋ ಪುಟ್ಟ ಮಕ್ಕಳಿಗೆ ಗೊತ್ತಿಲ್ಲ. ಈ ಕಡೆ ತಂದೆ ತಪ್ಪು ಮಾಡಿದಾನೋ ಅಥವಾ ನಿಜವಾಗ್ಲೂ ತಾಯಿ ತಪ್ಪು ಮಾಡಿದಾರೋ, ಇದ್ರ ಮಧ್ಯೆ ಆ ಪುಟ್ಟ ಮಕ್ಕಳು ಏನೂ ತಿಳಿದಲೆ ಮುಂದಿನ ಭವಿಷ್ಯ ಏನು ಮಹಾಸ್ವಾಮಿ? ಯಾವುದೇ ವಿಚಾರಣೆ ತನಿಖೆ ಹೇಳ್ದಲೆ ಸಿಕ್ದವ್ರ ಮೇಲೆಲ್ಲ FIR ಹಾಕಿ ಸಿಕ್ದವ್ರ ಮೇಲೆಲ್ಲ ಚಾರ್ಜ್ ಶೀಟ್ ಮಾಡಿ ಕೋರ್ಟಿಗೆ ಕಳಿಸ್ಬಿಟ್ರೆ, ಹೌದು ಮಾನ್ಯ ಗೌರವಾನ್ವಿತರೆ, ನ್ಯಾಯಾಲಯದ ಆದೇಶ ಇದೆ, ನಾವೇನು ಮಾಡೋಕ್ಕಾಗಲ್ಲ. ಹೌದು, ಯಾವುದೇ ನ್ಯಾಯಾಲಯವಾಗಲಿ ಯಾವುದೇ ಬುಕ್ ಆಗಲಿ ಯಾವುದರಲ್ಲೂ ಕೂಡ ಕೂಲಂಕುಷವಾಗಿ ತನಿಖೆ ಮಾಡೋದಲ್ಲೇ ಸಿಕ್ಕವರ ಮೇಲೆ ದೋಷಾರೋಪ ಪಟ್ಟಿ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಿ ಅಂತ ಎಲ್ಲೂ ಉಲ್ಲೇಖ ಆಗಿಲ್ವಲ್ಲ ಮಾನ್ಯ ಗೌರವಾನ್ವಿತರೆ? ಎಲ್ಲಿದೆ ಆ ಥರದ್ದು? ಯಾವುದೋ ರೀತಿ ತಗೊಬನ್ನಿ, ತೋರಿಸಿ, ಪಬ್ಲಿಕ್ ಮುಂದೆ ಇಡಿ. ಏನೋ ಅರಿಯದ ಆ ಪುಟ್ಟ ಕಂದಮ್ಮಗಳು ಆ ಸ್ಟೇಷನಿಗೆ ಬಂದಿರ್ತವೆ, ಅದ್ರ ಮುಖಗಳಾದ್ರೂ ನೋಡ್ಬೇಕಲ್ವಾ? ನಿಜವಾಗ್ಲೂ ಅನ್ಯಾಯ ಮಾಡಬೇಕಾ ನಾವು ಇವ್ರಿಗೆ ಅಂತ ಯೋಚನೆ ಮಾಡಬೇಕಲ್ವಾ? ಏನೋ ತಿಳಿಯದ ವಯೋವೃದ್ಧರು ಆ BP, ಥೈರಾಯ್ಡು ಇರಬಾರ್ದು ಕಾಯಿಲೆ ಎಲ್ಲ ಅಂಟಿಸ್ಕೊಂಡಿರ್ತಾರೆ. ಅಂತ ವಯೋವೃದ್ಧರು ಕೋರ್ಟಲ್ಲಿ ಹೋಗಿ ಕೈ ಕೊಟ್ಕೊಂಡು ನಿಂತ್ಕೊಂಡು ಏನೂ ತಪ್ಪು ಮಾಡ್ದಲ್ಲ, ಏನು ಹೇಳಬೇಕು ಅಂತ ಗೊತ್ತಿರಲ್ಲ ಅಂಥವ್ರ ಮೇಲೆಲ್ಲ ಯಾವುದೇ ತನಿಖೆ ವಿಚಾರಣೆ ಹೇಳ್ದಲ್ಲ ನ್ಯಾಯಾಲಯಕ್ಕೆ ಸಲ್ಲಿಸೋವಂಥದ್ದು ಸೂಕ್ತ ಅಲ್ಲ ಅಲ್ವ ಮಹಾಸ್ವಾಮಿ? ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿರೋದು, ಈವರೆಗೂ ಆಗಿರೋ ತಪ್ಪು ಆಗೋಗಿದೆ, ಆದರೆ ಮುಂದೆ ಈ ರೀತಿ ತಪ್ಪಾಗದಂತೆ ತಡೀರಿ. ತಮ್ಮಲ್ಲಿ ಕೂಲಂಕುಷವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮಾನ್ಯ ಗೌರವಾನ್ವಿತರೆ. ಆ ಬಸವನಗುಡಿಯಲ್ಲಿ ಅರ್ಧ ಅಲ್ಲ 90% ಆಗಿರೋವಲ್ಲ ಫಾಲ್ಸ್ FIR. ಆದರೆ ನಾವು ಮಾಡಿದ ತನಿಖೆಯಿಂದ ಹಾಗೂ ಸಾಕ್ಷ್ಯಾಧಾರಗಳಾದ ಮೇಲೆ ಆರೋಪ ದೃಢಪಟ್ಟಿದೆ ಅಂತ ಏನೂ ತನಿಖೆ ಮಾಡಿದಲೆ ಮನಸೋ ಇಚ್ಛೆ ಬರ್ಕೊಂಡು ಕೋರ್ಟಿಗೆ ಕಳಿಸ್ತಾರೆ. ಅದೆಲ್ಲ ಮಾನ್ಯ ಮೇಲಾಧಿಕಾರಿಗಳು ಗಮನಕ್ಕೆ ತಂದರೆ ಅದೇ ಕಂಪ್ಲೇಂಟ್ ತಗೊಂಡೋಗಿ ಕೋರ್ಟಿಗೆ ತಿದ್ದುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದು ಯಾರ ಗಮನಕ್ಕೂ ಈವರೆಗೂ ಬಂದಿಲ್ಲ ಅಂತ ಕಾಣ್ತದೆ. ಆದರೆ ನಾನು 1.5 ವರ್ಷದಿಂದ ತಮ್ಮೆಲ್ಲರ ಗಮನಕ್ಕೆ ತರ್ತಾನೆ ಇದ್ದೀನಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಎಚ್ಚೆತ್ತುಕೊಳ್ಳಿ ದಯವಿಟ್ಟು. ಮಾನ್ಯ ಗೃಹ ಸಚಿವರೇ, ನೋಡಿ ನಿಮ್ಮ ಆರಕ್ಷಕರ ದುಷ್ಕಾರ್ಯಗಳನ್ನು. ಯಾವಾಗ ಮುಕ್ತಿ ಇವ್ರುಗಳಿಂದ? ಈ ಮಹಿಳೆಯರ ಜೊತೆ ಸೇರಿಕೊಂಡು ಎಲ್ಲ ಮಹಿಳೆಯರಿಗೂ ಹೇಳ್ತಿಲ್ಲ, ಆಮೇಲೆ ಅದಕ್ಕೆ ಬೇರೆ ಸಂಘ ಎತ್ಕಟ್ಬಿಟ್ಟು ಜಗಳ ಮಾಡಿಸ್ಬಿಟ್ಟಿಲ್ಲ. ಎಲ್ಲ ಮಹಿಳೆಯರನ್ನು ಹೇಳ್ತಿಲ್ಲ. ಈ 498 ಬಳಸ್ಕೊಂಡು ಈ ದುಷ್ಕಾರ್ಯಗಳು ನಡೆಸ್ತಾ ಇದ್ದಾರಲ್ಲ, ಮಾನ್ಯ ಸುಪ್ರೀಂ ಕೋರ್ಟ್ ಹೇಳೋ ರೀತಿಯಲ್ಲಿ ಇದು ಲೀಗಲ್ ಟೆರರಿಸಮ್ಗೆ ಮಾನ್ಯ ಆರಕ್ಷಕರೇ ಸಪೋರ್ಟ್ ಮಾಡ್ತಾರೋ ಹಾಗಿದೆ. ಅವ್ರು ಬಂದ್ರಂತೆ, ಕಂಪ್ಲೇಂಟ್ ಕೊಟ್ರಂತೆ, ಇವರು ಏನು ವಿಚಾರಣೆ ಎನ್ಕ್ವೈರಿ ಮಾಡಲ್ವಂತೆ, ಪಾಪ ಅವ್ರು ನೊಂದಿರ್ತಾರಂತೆ, ಮಾಡಿಬಿಡ್ತಾರಂತೆ. ಆದರೆ ಇವರು ತಾವು ಮಾಡಿದ ತನಿಖೆಯಿಂದ ಆರೋಪ ದೃಢಪಟ್ಟಿದೆ ಅಂತ ಹೇಗೆ ಬರ್ಕೊತಾರೆ? ಎಲ್ಲೋಗ್ಬೇಕು? ಯಾರನ್ನ ಕೇಳಬೇಕು? ಸರಿ, ಕಾನೂನು ಬುಕ್ಕಲ್ಲಿದೆ, ಕೋರ್ಟಿಗೆ ಹೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ, ನ್ಯಾಯಾಲಯದಲ್ಲಿದೆ, ಖಂಡಿತ ಒಪ್ಕೊಳ್ಳೋಣ ಮಾನ್ಯ ಗೌರವಾನ್ವಿತರೆ. ಆದರೆ ಕೋರ್ಟ್ಗೆ ಹೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ರೂ ಇವ್ರುಗಳು ಅರಪ್ರಜ್ಞಾವಸ್ಥೆಯಲ್ಲಿ ಸುಳ್ಳು ದೋಷಾರೋಪ ಪಟ್ಟಿ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರಲ್ಲ, ಇವ್ರುಗಳ ವಿರುದ್ಧ ಕ್ರಮ ಯಾವಾಗ? ಉತ್ತರ ಕೊಡಿ. ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಇವನ ಹತ್ರ ಏನಿದೆ ದಾಖಲೆ ಅಂತ ತಗೊಂಡು ಅನ್ಕೋತಾ ಇರ್ಬೋದು. ಆದರೆ ಮಾನ್ಯ ಗೌರವಾನ್ವಿತ ಮಹಾಸ್ವಾಮಿಗಳೇ, ಒಮ್ಮೆ CC 4556/23 ಅನ್ನೋ ದೋಷಾರೋಪ ಪಟ್ಟಿನ ಒಮ್ಮೆ ತರಿಸಿ ನೋಡಿ, ಅರಿವಾಗುತ್ತೆ. ಮಾನ್ಯ ಗೌರವಾನ್ವಿತ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸಾಹೇಬ್ರೆ,
ಒಮ್ಮೆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿ ದಾಖಲಾಗಿರುವಂತಹ FIRನ ಪರಿಶೀಲಿಸಿ. ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ಅಂತ ಪರಿಶೀಲಿಸಿ. ಯಾವ ಆಧಾರದ ಮೇಲೆ ದೋಷಾರೋಪ ಪಟ್ಟಿ ಮಾಡ್ತಾ ಇದ್ದಾರೆ ಅಂತ ಪರಿಶೀಲಿಸಿ. ಅಲ್ಲಿ ಈ ಹಿಂದೆ ಇದ್ದರು ಮಾಜಿ ಇನ್ಸ್ಪೆಕ್ಟರ್ ಪ್ರಶೀಲಾ ಹಾಗೂ ಈಗಿರುವಂತಹ ASI ಕುಮಾರ್ ಅವರು ತನಿಖಾಧಿಕಾರಿ ವಿಚಾರಣಾಧಿಕಾರಿಗಳನ್ನು ಹೆಸರು ಹೇಳ್ಕೊಂಡು ಸಿಕ್ಕವರ ಮೇಲೆ ಸುಳ್ಳು ದೋಷಾರೋಪ ಪಟ್ಟಿ. ಹೋಗ್ಲಿ, ಅವ್ರು ಆರೋಪ ಮಾಡ್ತಿರೋರು ಅಥವಾ ದೂರುದಾರರು ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ, ಅವರು ಬದುಕಿದಾರ ಸತ್ತಿದಾರ ಅಂತ ತಿಳ್ಕೊಂಡಲೇ FIR ಮಾಡೋ ಮಹಾನುಭಾವರು ಅಲ್ಲಿದ್ದಾರೆ. ಹಾಗೂ ಅದೇ ಒಂದೇ FIRಗೆ 2 ಮೊಕದ್ದಮೆ ಸಂಖ್ಯೆ ಕೊಡುವಂತಹ ಮಹಾನುಭಾವರು ಕೂಡ ಅಲ್ಲಿದ್ದಾರೆ. ದಯವಿಟ್ಟು ಸೂಕ್ತ ತನಿಖೆ ಮಾಡಿಸಿ, ವಿಚಾರಣೆ ಆಗಬೇಕು ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ವಿರುದ್ಧ. ಅಮಾಯಕರುಗಳಿಗೆ ನ್ಯಾಯ ಸಿಗಬೇಕು. ಸುಮ್ಮನೆ FIR ದೋಷಾರೋಪ ಪಟ್ಟಿ ಮಾಡೋದು ದೊಡ್ಡದಲ್ಲ. ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಲು ಸೂಕ್ತ ನಿರ್ದೇಶನ ಕೊಡಿ. ಮಾನ್ಯ ಗೌರವಾನ್ವಿತ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸಾಹೇಬ್ರೆ, ಒಮ್ಮೆ ಭೇಟಿ ಕೊಡಿ. ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯ ಅವ್ಯವಸ್ಥೆಯನ್ನು ಒಮ್ಮೆ ಕಣ್ಣಾರೆ ಕಂಡು ನೋಡಿ, ನಿಮ್ಮ ಗಮನಕ್ಕೆ ಬರುತ್ತೆ. ಈಗಾಗಲೇ 1.5 ವರ್ಷದಿಂದ ನಾನು ನಿಮ್ಮ ಗಮನಕ್ಕೆ ತರ್ತಾನೆ ಇದ್ದೀನಿ. ಅದು ನಿಮಗೆ ತಲುಪಿದೆಯೋ ಗೊತ್ತಿಲ್ಲ, ಆದರೆ ಇದು ನಿಮಗೆ ತಲುಪಲೇಬೇಕು. ತಾವುಗಳು ಕ್ರಮ ಕೈಗೊಳ್ಳಲೇಬೇಕು. ಬಿಸಾಕಿ ಸ್ವಾಮಿ, ಕಿತ್ತು ಬಿಸಾಕಿ ಅಂತವ್ರನ್ನ ಯಾವ ಕಾರಣಕ್ಕೆ ಇಟ್ಕೊಂಡಿದ್ದೀರಾ? ಮಾನ್ಯ ಆರಕ್ಷಕರ ಮೇಲೆ, ಕರ್ನಾಟಕ ಸರ್ಕಾರದ ಮೇಲೆ, ಕರ್ನಾಟಕದ ಜನತೆಗೆ ತುಂಬ ಗೌರವ ಇದೆ. ನಾನು ಕೂಡ ಅಭಾರಿಯಾಗಿದ್ದೇನೆ. ಆದರೆ ಇಂಥ ದುಷ್ಕಾರ್ಯಗಳು ನಡೆಸುತ್ತೋ ಆರಕ್ಷಕರಿದಾರಲ್ಲ, ಅಂಥವರಿಂದ ತಮ್ಮಗಳ ಹೆಸರು ಹಾಳಾಗ್ತಾ ಇದೆ. ಕ್ರೈಮ್ ರೇಟ್ ಜಾಸ್ತಿ ಆಯಿತು. ಹೆಂಗೆ ಸ್ವಾಮಿ ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ? ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇಲ್ಲ, ಇಂಥ ಆರಕ್ಷಕರಿಂದ ಆಗ್ತಾ ಇದೆ ಕ್ರೈಮ್ ರೇಟ್ ಜಾಸ್ತಿ. ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಕೂಲಂಕುಷವಾದ ತನಿಖೆ ಆಗಬೇಕು ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಿಂದ. ಮಾನ್ಯ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸಾಹೇಬ್ರೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ದಯವಿಟ್ಟು ಸೂಕ್ತ ಗಮನ ಕೊಡಿ. ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಬೆಂಗಳೂರು ನಗರದಲ್ಲಿ ಸೂಕ್ತ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಿ. ಆ ಪುಟ್ಟ ಮಕ್ಕಳಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಿ. ಏನೂ ತಿಳಿಯದ ವಯೋವೃದ್ಧರು ಮೈತುಂಬ ಕಾಯಿಲೆಗಳು ಅಟ್ಟಿಸ್ಕೊಂಡಿರ್ತಾರೆ. ಅಂಥವ್ರು ಅನ್ನ ನೀರು ಕಾಂಡಲೆ ಮಾತ್ರೆ ತಗೊಳ್ಳೋ ಟೈಮ್ ಆಗಿರುತ್ತೆ, ಕೋರ್ಟಲ್ಲಿ ಹೋಗಿ ನಿಂತ್ಕೊತಾರೆ. ಅವ್ರಿಗೆ ಏನು ತಪ್ಪು ಮಾಡಿದ್ದೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಅಂಥವ್ರಿಗೆಲ್ಲ ಅಯ್ಯೋ ಅನ್ಸೋದು ಸರಿಯಲ್ಲ. ಮಾನ್ಯ ಗೌರವಾನ್ವಿತ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸಾಹೇಬ್ರೆ, ತಾವುಗಳು ಈ ಕೂಡಲೇ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಾಗೆ ನಡೆಯುತ್ತಿರುವ ದುಷ್ಕೃತ್ಯಗಳನ್ನು ಒಮ್ಮೆ ಗಮನಿಸಿ ಸೂಕ್ತ ನಿರ್ದೇಶನ ಕೊಡಿ. ಯಾವುದೇ ತನಿಖೆ ವಿಚಾರಣೆ ನಡೆಸದೆ ದೋಷಾರೋಪ ಪಟ್ಟಿ ಮಾಡಬಾರದು, ಸುಳ್ಳು ದೋಷಾರೋಪ ಪಟ್ಟಿ ಮಾಡಬಾರದು ಎನ್ನುವ ಸೂಕ್ತ ನಿರ್ದೇಶನ ಕೊಡಿ. FIRಗೆ ಬಿಡಿ, ಅದು ಸತ್ಯಾಸತ್ಯತೆ ಕೋರ್ಟ್ನ ಆದೇಶ ಇರುತ್ತೆ, ಬಂದ ತಕ್ಷಣ FIR ಮಾಡಬೇಕು. ಅದು ಕರ್ಮ, ಹುಡುಗರು ಅನುಭವಿಸ್ಕೊಂತಾರೆ. ಆದರೆ ಸುಳ್ಳು ದೋಷಾರೋಪ ಪಟ್ಟಿ ಮಾಡಿ ಅಂತ ಯಾವುದೇ ನ್ಯಾಯಾಲಯದಲ್ಲಾಗಲಿ ಯಾವುದೇ ಬುಕ್ಕಲ್ಲಾಗಲಿ ಉಲ್ಲೇಖ ಆಗಿಲ್ಲ. ಗೌರವಾನ್ವಿತರೆ, ಗಮನಹರಿಸಿ ಸೂಕ್ತ ನ್ಯಾಯ ಕೊಡಿಸುವಂತಹ ಕೆಲಸಗಳನ್ನು ಮಾಡಿ ಅಂತ ಈ ಮೂಲಕ ತಮ್ಮನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿ ನಮ್ಮಲ್ಲಿ ತುಂಬ ಇದೆ, ಬಹಿರಂಗಪಡಿಸ್ತೀವಿ. ದಯವಿಟ್ಟು ಮತ್ತೆ ಕರ್ನಾಟಕದ ಜನತೆಯ ಪರವಾಗಿ ಹಾಗೂ ಆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅನ್ಯಾಯಕ್ಕೊಳಗಾದವರ ಪರವಾಗಿ, ಆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನೊಂದು ಬೆಂದು ಏನೂ ತಿಳಿಯದ ಪುಟ್ಟ ಕಂದಮ್ಮಗಳ ಪರವಾಗಿ, ಹಿರಿಯ ಸ್ಥಾನದಲ್ಲಿರುವ ಏನೂ ಅರಿಯದ ಏನೂ ತಪ್ಪು ಮಾಡದ ಆ ವಯೋವೃದ್ಧರ ಪರವಾಗಿ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ. ಈ ಕೂಡಲೇ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ, ಸೂಕ್ತ ನಿರ್ದೇಶನ ಕೊಡಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ ಮಾನ್ಯ ಗೌರವಾನ್ವಿತರೆ.